ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಿನ್ನೆ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಡ್ರಾಪ್ ಆಗ್ತಾ ಇವತ್ತೂ ಡ್ರಾಪ್ ಆಗ್ತಾ ನಿಯರ್ಲಿ 18,200 ಲೆವೆಲ್ಸ್ವರೆಗೂ ಡ್ರಾಪ್ ಆದಮೇಲೆ ಮಾರ್ಕೆಟು ಅಲ್ಲಿಂದ ಸೆಕೆಂಡ್ ಹಾಫಲ್ಲಿ ಅಪ್ಸೈಡ್ಗೆ ಮೂವ್ ಆಗ್ತಾ ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲೂ ಲೋಯರ್ ಲೆವೆಲ್ಸ್ ಫಾಲ್ ಆಗೋದು, ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಸಪೋರ್ಟ್ ತೊಗೊಂಡು ಅಲ್ಲಿಂದ ರಿವರ್ಸಲ್ ತೊಗೊತಾ ಅಗೈನ್ ಒಂದು ರೇಂಜ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬಿಲೋನೇ ಕ್ಲೋಸ್ ಆಗಿದೆ. ಆ್ಯಂಡ್ ಗ್ಲೋಬಲ್ ಆಗಿರೋವಂಥ ಥೀಮ್ ನಾವು ಗಮನಿಸಿದ್ರೆ ಬಾಂಡ್ ಈಲ್ಸು ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಾ ಇದ್ದಿದ್ದು ಬಾಂಡ್ ಈಲ್ ಸ್ವಲ್ಪ ಸ್ಲೈಟಾಗಿ ಬೆಳೆದಿದೆ. ಅದು ಸ್ಲೈಟ್ ನೆಗೆಟಿವ್ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ಗೆ, ಬಟ್ ಪಾಸಿಟಿವ್ ಇನ್ನೂ ಜಾಸ್ತಿನೇ ಇವೆ. ಕ್ರೂಡ್ ಆಯಿಲು $90 ಪರ್ ಬ್ಯಾರಲ್ ಮಾರ್ಕ್ ಬಿಲೋ ಅಂತೂ ಫಾಲ್ ಆಗಿವೆ. ಓವರ್ ನೈಟ್ ಅಲ್ಲಿ 4% ಆ್ಯಂಡ್ ರೀಸೆಂಟ್ ಡೇಸ್ ಅಲ್ಲಿ ಆಲ್ಮೋಸ್ಟ್ 7% ಹತ್ರ ಕ್ರೂಡ್ ಆಯಿಲ್ಸ್ ಫಾಲ್ ಆಗಿದೆ. ಪ್ರೀವಿಯಸ್ ವೀಕಲ್ ಅಂತೂ 15% ಹತ್ರ ಕ್ರೂಡ್ ಆಯಿಲ್ಸ್ ಅಲ್ಲಿ ಫಾಲ್ ಕಾಣಿಸ್ತಾ ಇರೋದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗೇ ನೋಡಬೇಕು. ಇದಕ್ಕೆ ಅಡಿಷನ್ ಆಗಿ ಡಾಲರ್ ಇಂಡೆಕ್ಸ್ನು ರೀಸೆಂಟ್ ಟೈಮ್ಸ್ ಅಲ್ಲಿ ವೀಕ್ ಆಗ್ತಾ 107 ಬಿಲೋ ಇದೆ. ಅದರಿಂದ ಇದೂ ಈಕ್ವಿಟಿ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗಿ ನೋಡಬೇಕು. ಬಟ್ ಇರುವಂತ ಒಂದೇ ಒಂದು ಕನ್ಸರ್ನ್, ಓವರ್ ನೈಟ್ ಅಲ್ಲಿ ಬಂದ ಅಪ್ಡೇಟು ರೀಜನಲ್ ಪ್ರೆಸಿಡೆಂಟ್ ಒಬ್ಬರು ಇಲ್ಲಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಫೆಡ್ ಅವರು ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ತಾ 5 to 7% ಇನ್ ಬಿಟ್ವೀನ್ ಪೀಕ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೈ ಜೂನ್ 23ಗೆ ಫೆಡ್ ಅವರು ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗ್ತಾ 5% ಹತ್ರ ಪೀಕ್ ಆಗ್ತಾರೆ ಅಂತ. ಅದಾದ್ಮೇಲಿಂದ ಬಡ್ಡಿ ರೇಟ್ಗಳು ಕಮ್ಮಿ ಆಗತ್ತಂತ. ಆದರೆ ಈಗ ರೀಜನಲ್ ಫೆಡ್ ಪ್ರೆಸಿಡೆಂಟ್ ಮಾಡ್ತಿರುವಂತಹ ಕಮೆಂಟ್ಸು 5% ಅಲ್ಲ 5 to 7% ತುಂಬಾ ವೈಡ್ ಗ್ಯಾಪೇ ಕೊಟ್ಟಿದ್ದಾರೆ. 5 to 7% ಹತ್ರ ಪೀಕ್ ಆಗತ್ತೆ ಅಂತ. 5% ಅಂದ್ರೆ ಇನ್ನೂ ಜಾಸ್ತಿ ಮಾಡ್ಕೊಂತ ಹೋಗ್ತಾರಾ, ನಿಯರ್ ಟು 6 to 7% ವರೆಗೂ ಹೋಗ್ತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಮಾರ್ಕೆಟ್ ನಲ್ಲಿ ಕ್ರಿಯೇಟ್ ಆಗಿದೆ. ಆದ್ರೆ ಅವು US ಮಾರ್ಕೆಟ್ಸ್ನ ಅಂಡ್ ಈವನ್ ಗ್ಲೋಬಲ್ ಮಾರ್ಕೆಟ್ನು ದೊಡ್ಡ ಮೊತ್ತದಲ್ಲೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಅಂಡ್ ರೀಸೆಂಟ್ ವಿಡಿಯೋಸ್ ಅಲ್ಲೂ ನಾವು ಇಫ್ ಇನ್ ಕೇಸ್ ಮಾರ್ಕೆಟ್ ಫಾಲ್ ಆಗ್ತಾ 18,200 to 250 ಇನ್ ಬಿಟ್ವೀನ್ ಮಾರ್ಕೆಟ್ ಬಂದ್ರೆ ಅಲ್ಲಿಂದ ಬರ್ತಾರೆ ಅಂತ ರಿವರ್ಸಲ್ ನ ನಾವು ಪಾಸಿಟಿವ್ ಆಗಿ ನೋಡಬಹುದು ಅಂತ ಅನ್ಕೊಂಡಿದ್ವಲ್ವಾ. ಬಿಕಾಸ್ ಅದೊಂದು ಇಂಪಾರ್ಟೆಂಟ್ ರೇಂಜ್. ನೀವು ಆಪ್ಷನ್ಸ್ ಅಂಡ್ ಡೇಟಾನು ಗಮನಿಸ್ತಾ ಇದ್ರೆ 18,200 ಹತ್ರ ರೀಸೆಂಟ್ ಡೇಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಪುಟ್ ರೈಟರ್ಸ್ ಸ್ಟ್ರಾಂಗ್ ಆಗಿ ಡೇಟಾನ ಬಿಲ್ಡ್ ಮಾಡ್ತಾ ಬರ್ತಿದ್ದಾರೆ. ಅದರಿಂದ ಇನ್ ಇಂಟ್ರಾಡೇ ಸೆಷನ್ ಒಂದು ವೇಳೆ 18,200 ಹತ್ರ ಬಂದು ರಿವರ್ಸಲ್ ಆಗಿದಾಗ ಪಾಸಿಟಿವ್ ಆಗಿ ತಗೋಬೇಕಂತ ನಾವು ಮಾತಾಡ್ಕೊಂಡಿದ್ವಿ. ಬಟ್ ಆನ್ ಕ್ಲೋಸಿಂಗ್ ಬೇಸಸ್ 18,200 ಬಿಲೋ ಏನಾದರೂ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ದರೆ ದೆನ್ ನಾವು ಸ್ವಲ್ಪ ಅಲರ್ಟ್ ಆಗಬೇಕಾಗತ್ತೆ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ 18,200 ಇಂಪಾರ್ಟೆಂಟ್ ಬೇಸ್ ಆಗಿ ಆ್ಯಕ್ಟ್ ಆಗಿದೆ. ಯಾರಾದರೂ ಶಾರ್ಟ್ ಟರ್ಮಲ್ಲಿ ಲಾಂಗ್ ಪೊಸಿಷನ್ಸ್ ಕ್ಯಾರಿ ಮಾಡಿರೋರು ಫಸ್ಟ್ ಲೆವೆಲ್ ಆಫ್ ಅಲರ್ಟ್ ಆಗಿ ಮೀನ್ಸ್ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಅಲರ್ಟ್ ಆಗಿ 18,200 ಬಿಲೋ ಕ್ಲೋಸಿಂಗ್ನ ಬಿಗ್ ರೆಡ್ ಅಲರ್ಟ್ ಆಗಿ 18,000 ಬಿಲೋ ಒಂದು ವೇಳೆ 2 ಟ್ರೇಡಿಂಗ್ ಸೆಷನ್ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ರೆ ಮಾರ್ಕೆಟ್ ಇಲ್ಲಿಂದ ಫರ್ದರ್ ಆಗಿ ಇನ್ನೂ ಸ್ಲೈಡ್ ಆಗೋದಕ್ಕೆ ಚಾನ್ಸ್ ಇದೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೋಬೇಕು. ಅಂಡ್ ಇಲ್ಲಿಂದ ಟಾಪ್ ಸೈಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಮಗೆ ಜಾಸ್ತಿ 18,400 ಹತ್ರನೇ ರೆಸಿಸ್ಟೆಂಟ್ ಕಾಣಿಸಿದೆ ಅಲ್ವಾ. 18,400 to 450 ಇಫ್ ಅದೇನಾದರೂ ಬ್ರೇಕ್ ಆಗಿ ಅಪ್ಸೈಡ್ ಹೋಗ್ತಾ ಇದ್ರೆ ದೆನ್ 18,600 ಆಲ್ ಟೈಮ್ ಹೈನ ನಾವು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ನೋಡಬೇಕಾಗತ್ತೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ ಇನ್ನು ದೊಡ್ಡದಾಗಿ ಫಾಲ್ ಆಗಿಲ್ಲ, ಆದರೆ ಬಂದಿರೋ ಅಪ್ಡೇಟ್ ಅಂತೂ ನೆಗೆಟಿವ್ ಅಪ್ಡೇಟ್. ಈ ಅಪ್ಡೇಟು ಇಂಡಿಯಾ ರಿಲೇಟೆಡ್ ಅಲ್ಲ, UK ರಿಲೇಟೆಡ್ ಆಗಿ. UK ಚಾನ್ಸಲರ್ ಹೇಳ್ತಿರೋದು ಆಫ್ಟರ್ ಏಪ್ರಿಲ್ 2025 ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಎಕ್ಸೈಡ್ ಡ್ಯೂಟಿ ಎಕ್ಸಂಪ್ಷನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಎಕ್ಸಂಪ್ಷನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರಲ್ವಾ. ಇನ್ ಸಿಂಪಲ್ ಟರ್ಮ್ಸ್ ಏಪ್ರಿಲ್ 2025 ಆದಮೇಲೆ ಯಾರಾದರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪರ್ಚೇಸ್ ಮಾಡ್ತಾರಲ್ವಾ ಅವ್ರಿಗೆ ನಾರ್ಮಲ್ ವೆಹಿಕಲ್ಸ್ ಹಾಗೆ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿರುವಂಥ ಸೆಂಟಿಮೆಂಟ್ ಅಲ್ಲೂ ಅಲ್ಲಿರುವಂಥ ಗವರ್ನಮೆಂಟ್ ಎಕ್ಸೈಸ್ ಡ್ಯೂಟಿನ ಎಕ್ಸಂಪ್ಷನ್ ಕೊಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೈ ಮಾಡೋ ಮೂಲಕ, ಬಿಕಾಸ್ ಗವರ್ಮೆಂಟ್ ರಿಲೇಟೆಡ್ ಆಗಿ ಸಬ್ಸಿಡಿ ಎಕ್ಸಂಪ್ಷನ್ ಕಾಣಿಸ್ತಾ ಇದ್ರೇನೆ ಅಲ್ವಾ ನಾರ್ಮಲ್ ವೆಹಿಕಲ್ ಜೊತೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಮಗೆ ಬೆನಿಫಿಟ್ ಇದೆ ಅಂತ ತಗೊಂತಾರೆ. ಆ ತರ ಬೆನಿಫಿಟ್ UK ಗವರ್ಮೆಂಟ್ ಪ್ರೊವೈಡ್ ಮಾಡ್ತಿದೆ ಈಗ ಪ್ರೆಸೆಂಟ್ ಈವನ್ ಇನ್ ಫ್ಯೂಚರ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಆದ್ರೆ ಆಫ್ಟರ್ ಏಪ್ರಿಲ್ 2025 ಆ ತರ ಸಬ್ಸಿಡಿ ಇರಲ್ಲ ಅನ್ನೋ ಒಂದು ಅಪ್ಡೇಟು UK ಚಾನ್ಸಲರ್ ಅವರಿಂದ ಬರ್ತಾ ಇರೋದು ಟಾಟಾ ಮೋಟರ್ಸ್ಗೆ ನೆಗೆಟಿವ್ ಆಗಿ ತಗೋಬೇಕು. ಬಿಕಾಸ್ ಟಾಟಾ ಮೋಟರ್ಸ್ಗೆ ಸಂಬಂಧಿಸಿರುವ JLR ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್. ಇವರಿಗೆ ಮೆಜಾರಿಟಿ ಬಿಸ್ನೆಸ್ ನಡೆಯೋದು ಟಾಟಾ ಮೋಟರ್ಸ್ ಅವರಿಗೆ JLR ಅವರಿಂದಾನೆ. ಅಂಡ್ JLR ರಿಲೇಟೆಡ್ ಆಗಿನು 20% ಆಫ್ ದ ರೆವೆನ್ಯೂ UK ರೀಜನ್ಸ್ ಇಂದಾನೆ ಬರ್ತಿದೆ. UK ರೀಜನ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ಸೇಲ್ಸ್ ಡೇಟಾ ಆಲ್ರೆಡಿ ವೀಕ್ ಆಗಿದೆ. ಆಲ್ಮೋಸ್ಟ್ Q1 FY21 ನಲ್ಲಿ ಯಾವ ತರ ಲೋ ನಂಬರ್ಸ್ ಇತ್ತಲ್ವಾ ಪ್ರೆಸೆಂಟ್ ಆ ಲೋ ನಂಬರ್ಸೇ ಇದೆ. ಅಂಡ್ ಈ ತರ ಬರ್ತಿರುವಂತ ಸ್ಟೇಟ್ಮೆಂಟ್ಸ್
ಅಲ್ಲಿ ಫರ್ದರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೈಯಿಂಗ್ ಸೆಂಟಿಮೆಂಟ್ ನಂತೂ ಇಂಪ್ಯಾಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಆಸ್ ಪರ್ JLR ಬಿಸ್ನೆಸ್ ನೆಗೆಟಿವ್ ಆಗಿ ನೋಡಬೇಕು ಅಂಡ್ ಅದು ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ತಗೋಬೇಕಾಗತ್ತೆ. ನೆಕ್ಸ್ಟು ನಜಾರಾ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಜಾರಾ ಟೆಕ್ನಾಲಜೀಸ್ ಅವರಿಗೆ ಈ ಸ್ಪೋರ್ಟ್ಸ್ ಕ್ರೀಡಾ ರಿಲೇಟೆಡ್ ಆಗಿ ಬಿಸ್ನೆಸ್ ಇದೆ ಅಲ್ವಾ. ಈ ಸ್ಪೋರ್ಟ್ಸ್ ಕ್ರೀಡಾ ರಿಲೇಟೆಡ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋ ಪುರುಷ್ ಜೈನ್ ಅವರು ರಿಸೈನ್ ಕೊಡ್ತಾ ಇರೋದು ಮೀನ್ಸ್ ಆಸ್ ದ ಫೌಂಡರ್ ಅವರು ಅವರ CEO ಪೊಸಿಷನಿಂದ ಕ್ವಿಟ್ ಆಗ್ತಾ ಇರೋದ್ರಿಂದ ಆ ಕಂಪನಿಗೆ ಸಂಬಂಧಿಸಿರುವ CEO ಪೊಸಿಷನ್ ನಲ್ಲಿರುವಂಥ ಅಜಯ್ ಪ್ರತಾಪ್ ಸಿಂಗ್ ಅವ್ರನ್ನ ಹೊಸ CEO ಆಗಿ ನಜಾರಾ ಟೆಕ್ನಾಲಜೀಸ್ ಅವರು ಅಪಾಯಿಂಟ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಸ್ಟಾಕು 6% ಮೂವ್ ಆಗ್ತಾ ಇರೋದು ಬ್ಯಾಕು. ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡಿರೋಂಥ ರೀಸನ್ ಅಂತೂ ಆಗದೇ ಇರಬಹುದು. ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಕರೆಕ್ಟ್ ಆಗ್ತಿರೋಂಥ ಈ ಸ್ಟಾಕು ಇವತ್ತು ಸ್ವಲ್ಪ ಬೌನ್ಸ್ ಆಗಿರೋ ಥರ ಕಾಣಿಸಿದೆ ಎಕ್ಸೆಪ್ಟ್ ಡೆಲಿವರಿ ಸ್ಟಾಕು. ಬಿಕಾಸ್ ಈ ಡೆಲಿವರಿ ಸ್ಟಾಕ್ ರಿಲೇಟೆಡ್ ಆಗಿ ಸಾಫ್ಟ್ ಬ್ಯಾಂಕ್ ಅವರು ಮೀನ್ಸ್ ಈ ಟೈಗರ್ ಗ್ಲೋಬಲ್ ಅವರು ನಿಯರ್ಲಿ 30% ಹತ್ರ ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿದೆ ಪ್ರೀವಿಯಸ್ ಆಗಿನೂ ಸಾಫ್ಟ್ ಬ್ಯಾಂಕ್ ಅವರು ಹೋಲ್ಡ್ ಮಾಡ್ತಿರೋಂಥ ಪೇಟಿಎಮ್ ಆದ್ರೂ ಜೊಮೊಟೊ ರಿಲೇಟೆಡ್ ಆಗಾದ್ರು ಈವನ್ PB ಫಿನ್ಟೆಕ್ ರಿಲೇಟೆಡ್ ಆಗೇನು ಶೇರ್ನ ಅವರು ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾರಲ್ವಾ. ಅದರಿಂದ ಈ ಸೇಮ್ ಸ್ಟ್ಯಾಂಡಿಂಗ್ಗೆ ಡೆಲಿವರಿ ಸ್ಟಾಕಲ್ಲಿ ಅವರು ತಗೊಂಡ್ರೆ ಬಿಕಾಸ್ ಅವರಿಗೆ ನವೆಂಬರ್ 20 ಆದ್ಮೇಲೆ ಪ್ರೀ IPO ಇನ್ವೆಸ್ಟರ್ಸ್ ಲಾಕ್ ಇನ್ ಕಂಪ್ಲೀಟ್ ಆಗತ್ತೆ. ಅದರಿಂದ ಗ್ಲೋಬಲ್ ಆಗಿ ಅವರು ಫೇಸ್ ಮಾಡಬೇಕಾಗಿರುವಂತ ಚಾಲೆಂಜಸ್ ಇಂದ ಅವ್ರು ಸೇಫ್ ಆಗೋದಕ್ಕೆ ಅವರು ಹೋಲ್ಡ್ ಮಾಡ್ತಿರುವಂತ ಮೆಜಾರಿಟಿ ಆಫ್ ಇನ್ವೆಸ್ಟ್ಮೆಂಟ್ ನ ಸ್ವಲ್ಪ ಶೇರ್ಸ್ ನ ಸೆಲ್ ಮಾಡ್ತಿದ್ದಾರೆ. ಅದರಿಂದ ಡೆಲಿವರಿ ಈ ಕಂಪನಿನಲ್ಲಿನೂ ಮೆಜಾರಿಟಿ ಶೇರ್ಸ್ ನ ಹೋಲ್ಡ್ ಮಾಡ್ತಿರೋ ಅವರು ನವೆಂಬರ್ 20 ಆದ್ಮೇಲೆ ಈ ಸ್ಟಾಕ್ ನಲ್ಲಿ ಒಂದು ಬಿಗ್ ಸೆಲ್ಲಿಂಗ್ ಪ್ರೆಷರ್ ಇರಬಹುದೇನೋ ಅಂತ ಒಂದು ಕ್ವಶನ್ ಮಾರ್ಕ್ ಸ್ಟಾಕ್ ಇವತ್ತು ರೀಸೆಂಟ್ ಡೇಸ್ ಅಲ್ಲಿ ಫಾಲ್ ಆಗ್ತಾ ನಾವು ನೋಡ್ತಾ ಬರ್ತಿದೀವಿ. ಈ ಸಾಫ್ಟ್ ಬ್ಯಾಂಕ್ ಅವರು ಯಾವ ಕಂಪನೀಸ್ ಅಲ್ಲಿ ಇನ್ನೂ ಶೇರ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಪೇಟಿಎಂ ನಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ. 17.4% ಇತ್ತು, ಬಟ್ ರೀಸೆಂಟ್ ಆಗಿ ಅವರು 4.5% ಶೇರ್ನ ಸೆಲ್ ಮಾಡಿದಾರಲ್ವಾ. ಅದರಿಂದ ನಿಯರ್ಲಿ 13% ಆಫ್ ಶೇರ್ಸ್ನ ಪೇಟಿಎಂ ನಲ್ಲಿ ಈಗ ಇದ್ದಂಗೆ ಮೀನಿಂಗ್. ಡೆಲಿವರಿನಲ್ಲಿ ಆಲ್ಮೋಸ್ಟ್ 18.5% ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ PB ಫಿನ್ಟೆಕ್ ನಿಯರ್ಲಿ 10% ಆಫ್ ದಿ ಪಾಲ್ನ, ಜೊಮೊಟೊನಲ್ಲಿ ಪ್ರೆಸೆಂಟ್ 3% ಶೇರ್ನ ಸಾಫ್ಟ್ ಬ್ಯಾಂಕ್ ಅವರು ಹೋಲ್ಡ್ ಮಾಡ್ತಿದ್ದಾರೆ. ಸೊ ಇನ್ ಫ್ಯೂಚರ್ ಈ ಸಾಫ್ಟ್ ಬ್ಯಾಂಕ್ ಅವರಿಗೆ ಮನಿ ಏನಾದರೂ ನೀಡ್ ಆಗಿ ಮನಿನ ರೈಸ್ ಮಾಡ್ಬೇಕಂತ ಅನ್ಕೊಂಡ್ರೆ ಈಗ ನಾವು ಮಾತಾಡ್ಕೊಂಡಿರೋಂಥ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವ್ರು ಸೆಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ನಿನ್ನೆ ಪೇಟಿಎಂನಲ್ಲಿ ಸಾಫ್ಟ್ ಬ್ಯಾಂಕ್ ಅವರು 4.5% ಶೇರ್ನ ಮೀನ್ಸ್ ನಿಯರ್ಲಿ 3,90,00,000 ಶೇರ್ಸ್ನ ಹತ್ರ ಸೆಲ್ ಮಾಡಿದ್ದಾರಲ್ವಾ. ಹಣ ರೈಸಿಂಗ್ ಪ್ಲಾನಲ್ಲಿ ಇರೋ ಥರ ಸೆಲ್ ಮಾಡ್ತಿದ್ದಾರೆ. ಆದರೆ ಪ್ಯಾರಲಲ್ ಆಗಿ ಬೈ ಮಾಡೋರು ಡೇಟಾ ನಾವು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ಆಫ್ ಅಮೆರಿಕಾ ಅವರು ನಿಯರ್ಲಿ 50 lakh ಶೇರ್ಸ್ ಹತ್ರ ಪೇಟಿಎಂನಲ್ಲಿ ಬೈ ಮಾಡಿದ್ದಾರೆ. ಮೋರ್ಗನ್ ಸ್ಟ್ಯಾನ್ಲಿ ಅವರು 60 lakh ಶೇರ್ಸ್ ಹತ್ರ ಪೇಟಿಎಂನಲ್ಲಿ ಬೈ ಮಾಡಿದ್ದಾರೆ. ಸೊಸೈಟಿ ಜನರಲ್ ಅವರು 71 lakhs ಹತ್ರ ಶೇರ್ಸ್ನ ಬೈ ಮಾಡಿದ್ದಾರೆ. ನೆಕ್ಸ್ಟು PB ಫಿನ್ಟೆಕ್ ಬಗ್ಗೆ ಮಾತಾಡ್ಕೊಳ್ಳೋಣ. CLS ಅವರು PB ಫಿನ್ಟೆಕ್ ರಿಲೇಟೆಡ್ ಆಗಿ ಸ್ವಲ್ಪ ಗ್ರೋತ್ ಫ್ಯಾಕ್ಟರ್ಸ್ನ ಮೈಂಟೈನ್ ಮಾಡ್ತಾ ಸ್ಟಾಕ್ ಬೈ ರೇಟಿಂಗ್ ಕೊಡ್ತಾ ₹600 ಟಾರ್ಗೆಟ್ನಲ್ಲಿ ಇಲ್ಲಿಂದ 55% ಮೂವ್ ಆಗುತ್ತೆ ಅನ್ನೋ ಥರ CLS ಅವರು ಅಂದಿರೋ ಥರ ನಾವು ಮಾತಾಡ್ಕೊಂಡಿದ್ದೀವಲ್ವಾ. ಇದಾದ್ಮೇಲೆ ಈಗ ಮೋರ್ಗನ್ ಸ್ಟ್ಯಾನ್ಲಿ ಅವರು ಸೇಮ್ ಸ್ಟೇಟ್ಮೆಂಟ್ ಮಾಡ್ತಾ ಓವರ್ ವೇಟ್ ವ್ಯೂ ಇಂದ ಮೀನ್ಸ್ ಇಲ್ಲಿಂದ ಇನ್ನೂ ಸ್ಟಾಕ್ ಬೆಳೆಯುತ್ತೆ ಒಂದು ವ್ಯೂ ಇಂದ ಸ್ಟಾಕ್ ಟಾರ್ಗೆಟ್ನ ₹620 ಆಗಿ ಪರ್ ಶೇರ್ನ ನೆಕ್ಸ್ಟ್ 12 months ಅಲ್ಲಿ ಹೋಗುತ್ತೆ ಅನ್ನೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡಿದ್ದಾರೆ. CLS ಅವ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡಿದ್ವಿ. ಅಂಡ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ಇವಾಗ ಯಾವ ಲಾಜಿಕ್ನಲ್ಲಿ ಈ ಟಾರ್ಗೆಟ್ನ ಕೊಡ್ತಿದ್ದಾರೆ ಅಂದರೆ ಆ್ಯಕ್ಚುಲಿ ಈ ನೋಟ್ನ ರಿಲೀಸ್ ಮಾಡೋದಕ್ಕೆ ಮುಂಚೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಆಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದ ಮೇಲೆ ಅವರು ಆ ನೋಟಲ್ಲಿ ಮೆನ್ಷನ್ ಮಾಡ್ತಿರೋದು ಮ್ಯಾನೇಜ್ಮೆಂಟ್ ಪ್ರೀವಿಯಸ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ನೇ ಅಗೈನ್ ಕ್ಲಿಯರ್ ಆಗಿ ಹೇಳ್ತಿದೆ. ಬೈ FY23 1,000 crores ಪ್ರಾಫಿಟಬಿಲಿಟಿ ಮಾರ್ಕ್ನ ಅಚೀವ್ ಮಾಡ್ತೀವಿ ಅನ್ನೋ ಥರ ಬೈ FY23 Q4 ಒಳಗೆ ಆಪರೇಟಿಂಗ್ ಸೈಡು ಬ್ರೇಕ್ ಇವನ್ಗೆ ಬರ್ತೀವಿ ಅನ್ನೋ ಥರ ಮೀನ್ಸ್ ಆಪರೇಟಿಂಗ್ ಇನ್ಕಮನ್ನು ಅವ್ರ ಲಾಸಸ್ ನೋಡಲ್ಲ ಅನ್ನೋ ಥರ ಪ್ರೆಸೆಂಟು ಕ್ಯಾಶ್ ಲಾಸ್ ಇಲ್ಲ ಅಂತ ಕ್ಯಾಶ್ ಲಾಸಸ್ ನಿಯರ್ ಟು 0 ಇರೋ ಥರ ಆಪರೇಟಿಂಗ್ ಸೈಡು ಬಿಸ್ನೆಸ್ ಸೈಡ್ ನಾವು ಜಾಸ್ತಿ ಲಾಸ್ ಆಗ್ತಿಲ್ಲ, ಬ್ರೇಕ್ ಇವನ್ ಹತ್ರನೇ ಇದೀವಿ, ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಳ್ಳೆ ಪ್ರಾಫಿಟಬಿಲಿಟಿ ನಾವು ತಗೋಬರ್ತೀವಿ ಅನ್ನೋ ಥರ ಅಪ್ಡೇಟ್ಸ್ನ ಮೋರ್ಗನ್ ಸ್ಟ್ಯಾನ್ಲಿ ಅವ್ರನ್ನ ಮೀಟ್ ಆದಾಗ ಅವ್ರಿಗೆ ಹೇಳ್ತಾ ಇರೋದು ಇದೇ ಅವರು ಮೆನ್ಷನ್ ಮಾಡ್ತಾ ಬೈ ರೇಟಿಂಗ್ ಕೊಡ್ತಾ ಓವರ್ ರೈಟಿಂಗ್ ಸ್ಟ್ಯಾಂಡ್ನ 620 ಟಾರ್ಗೆಟ್ ಅನ್ನೋ ಥರ ಮೋರ್ಗನ್ ಸ್ಟ್ಯಾನ್ಲಿ ಅವರು ನೋಟ್ನ ರಿಲೀಸ್ ಮಾಡ್ತಿರೋ ಕಾರಣವಾಗಿ ಪ್ರೀವಿಯಸ್ಲಿ CLS ಅವರು ಈಗ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಥರ ಬ್ಯಾಕ್ ಟು ಬ್ಯಾಕ್ ಬೈ ರೇಟಿಂಗ್ ಇಂದ ಹೈಯರ್ ಟಾರ್ಗೆಟ್ ಕೊಡ್ತಾ ಇರೋದು ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಮಾಡಿದೆ. ಬಟ್ ಅಗೈನ್ ಈ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿರೋರು ಗಮನಿಸಬೇಕಾಗಿರೋದು ಈಗ ರೆಗ್ಯುಲೇಟರ್ಸ್ ತಗೊಂಡ್ಬರ್ತಿರೋಂಥ ಭೀಮಾ ಸುಗಮ್ ರಿಲೇಟೆಡ್ ಆಗಿರುವಂಥ ಅಪ್ಡೇಟ್ಸ್ ನಾವು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ. ಬಿಕಾಸ್ ಆಫ್ ದಿ ಎಂಟೈರ್ ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲಿ ತಗೊಂಡ್ಬರ್ತಿರೋಂಥ ಬಿಗ್ ಚೇಂಜ್ ಇದು. ಇದಕ್ಕೆ ಕಾರಣವಾಗಿ ಪಾಲಿಸಿ ಬಜಾರ್ PB ಫಿನ್ಟೆಕ್ ರಿಲೇಟೆಡ್ ಆಗಿ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ಕ್ಲಾರಿಟಿ ಅಂತೂ ನಮ್ಗೆ ಇನ್ನೂ ಮಾರ್ಕೆಟಲ್ಲಿ ಇಲ್ಲ. ನೆಕ್ಸ್ಟು NMDC ಬಗ್ಗೆ ಮಾತಾಡ್ಕೊಳ್ಳೋಣ. ಕೊಟ್ಯಾಕ್ ಸೆಕ್ಯೂರಿಟಿ ಅವರು ಅಂಡ್ NMDC ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ 130 ಅಂತ ಹೇಳ್ತಾ ಇರೋದು ಸ್ಟಾಕ್ ಇವತ್ತು ನಿಯರ್ ಟು 5% ವರೆಗೂ ಬೆಳೆದಿದೆ. ಇವರು ಮೆನ್ಷನ್ ಮಾಡ್ತಿರೋದು ರೀಸೆಂಟ್ ಟೈಮ್ಸಲ್ಲಿ NMDC ಅವರು ಪ್ರೈಸ್ನ ಕಟ್ ಮಾಡಿದಾರಲ್ವಾ. ಆ್ಯಕ್ಚುಲಿ ಅದು ನಾವು ನೆಗೆಟಿವ್ ಆಗಿ ನೋಡಬೇಕು. ಇವನ್
ಪ್ರೈಸ್ ಕಟ್ ಇದ್ರೂ ಇನ್ನೂ ಫರ್ದರ್ ಆಗಿ ಕಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಕಮ್ಮಿ ಇದೆ ಅಂತ ಪ್ರೈಸಸ್ ಇಲ್ಲಿಂದ ಸ್ಟೆಬಿಲೈಸ್ ಆಗ್ಬಹುದು ಅಂಡ್ ಐರನ್ ಓರ್ ಪ್ರೈಸಸ್ ನೆಕ್ಸ್ಟ್ 6 to 12 ಮಂತ್ಸ್ ಅಲ್ಲಿ ಬೆಳೆಯೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ತರ ಇವರ ಸ್ಟೀಲ್ ಬಿಸ್ನೆಸ್ ಅನ್ನು ಡಿಮರ್ಜರ್ ಮಾಡಿದಾರಲ್ವಾ, ಅದರಿಂದ ಬೆಟರ್ ಕ್ಯಾಪಿಟಲ್ ಅಲೋಕೇಶನ್ ಇರಬಹುದು ಅಂತ. ಇದಕ್ಕೆ ಕಾರಣವಾಗಿ ಫ್ರೀ ಕ್ಯಾಶ್ ಫ್ಲೋನು ಬೆಳೀತಾ ಇರೋದು, ಫ್ರೀ ಕ್ಯಾಶ್ ಫ್ಲೋನು ಬೆಳೀತಾ ಇದ್ರೆ ಈಗ ಕೊಟ್ಟಿರುವಂತ ಡಿವಿಡೆಂಡ್ ಅಂದ್ರೂ ಇನ್ನೂ ಹೈಯರ್ ಡಿವಿಡೆಂಡ್ ಪೇ ಮಾಡಬಹುದಲ್ವಾ. ಅದರಿಂದ ಓವರ್ ಆಲ್ ಈ ಫ್ಯಾಕ್ಟರ್ಸ್ ನೆಲ್ಲ ಕನ್ಸಲ್ಟೇಷನ್ ಅಲ್ಲಿ ತಗೊಂತ ಟಾರ್ಗೆಟ್ 130 ರೂಪೀಸ್ ಪರ್ ಶೇರ್ ಆಗಿ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ LIC ಬಗ್ಗೆ ಮಾತಾಡ್ಕೋಬೇಕು. ನಮ್ಮೆಲ್ಲರಿಗೂ ಗೊತ್ತು LIC ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರಲ್ವಾ. ಆ ಥರ LIC ಅವರು ಪ್ರೀವಿಯಸ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ಮಂತ್ನಲ್ಲಿ ಮೀನ್ಸ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಯಾವ್ಯಾವ ಕಂಪನೀಸ್ ರಿಲೇಟೆಡ್ ಆಗಿ ದೊಡ್ಡ ಮೊತ್ತದಲ್ಲಿ ಶೇರ್ಸ್ನ ಸೆಲ್ ಮಾಡಿದ್ದಾರೆ ಅನ್ನೋ ಲಿಸ್ಟ್ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಜಾಸ್ತಿ ಪರ್ಸೆಂಟೇಜ್ನಲ್ಲಿ ಮಾರುತಿ ಸುಜುಕಿಯಲ್ಲಿ ಅವ್ರ ಹತ್ರ ಇರುವಂಥ ಶೇರ್ಸ್ನ ಸೆಲ್ ಮಾಡಿದ್ದಾರೆ. ನಿಯರ್ಲಿ 3800 crores ವ್ಯಾಲ್ಯೂ ಆಗುವಂಥ ಶೇರ್ಸ್ನ ಮಾರುತಿ ಸುಜುಕಿನಲ್ಲಿ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಪವರ್ ಗ್ರಿಡ್, ಸನ್ಫಾರ್ಮಾ, NTPC, HUL, HAL, ಅಲ್ಟ್ರಾಟೆಕ್ ಸಿಮೆಂಟ್ಸ್, ಬ್ರಿಟಾನಿಯಾ ಅಂಡ್ ಬಜಾಜ್ ಆಟೋ. ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಬಿಸ್ನೆಸ್ನಲ್ಲಿ ಅವರು ಜಾಸ್ತಿ ಇನ್ವೆಸ್ಟ್ ಮಾಡಿರೋದು ರಿಲಯನ್ಸ್ ಇಂಡಸ್ಟ್ರೀಸ್, ಅದಾದಮೇಲೆ ಟಾಟಾ ಗ್ರೂಪ್ ಶೇರ್ಸು, ಅದಾದಮೇಲೆ ಅದಾನಿ ಶೇರ್ಸ್, ITC, ಇನ್ಫೋಸಿಸ್, L&T, ಬಿರ್ಲಾ ಅಂಡ್ ಫೈನಲಿ ಏರ್ಟೆಲ್. ಇವನ್ ಇನ್ ದ ಅದಾನಿ ಗ್ರೂಪ್ ಅವರು ಯಾವ್ಯಾವ ಕಂಪ್ನೀಸಲ್ಲಿ ಎಷ್ಟು ಪರ್ಸೆಂಟೇಜ್ನ ಇನ್ವೆಸ್ಟ್ ಮಾಡಿರೋದು ನಾವು ಇಲ್ಲಿ ಗಮನಿಸಬಹುದು. ಅವರು ಜಾಸ್ತಿ ಪರ್ಸೆಂಟೇಜ್ನ ಇನ್ವೆಸ್ಟ್ ಮಾಡಿರೋದು ಅದಾನಿ ಗ್ಯಾಸ್, ಅದಾದಮೇಲೆ ಅದಾನಿ ಪೋರ್ಟ್ಸ್, ಅದಾದಮೇಲೆ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಟ್ರಾನ್ಸ್ಮಿಷನ್, ಅಂಬುಜಾ ಸಿಮೆಂಟ್, ಅದಾನಿ ರಿನ್ಯೂವಲ್, ಫೈನಲಿ ACCನಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟು ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ನೈಕಾ ಪ್ರಿವೈಪು ಇನ್ವೆಸ್ಟರ್ಸ್ಗೆ ಲಾಕ್ ಇನ್ ಕಂಪ್ಲೀಟ್ ಆದ ತಕ್ಷಣನೇ ಬಿಗ್ ಸೆಲ್ಲಿಂಗ್ ಇರಬಹುದಂತ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೋನಸ್ ಶೇರ್ಸ್ನ ಇಶ್ಯೂ ಮಾಡಿ ಅದರ ರಿಕಾರ್ಡ್ ಡೇಟ್ನ ಚೇಂಜ್ ಮಾಡಿರೋದಂತೂ ನಡೆದಿದೆ. ಆದರೆ ಆಫ್ಟರ್ ಬೋನಸ್ ಇಶ್ಯೂನು ಅಲಾಟ್ಮೆಂಟ್ ನೀವು ಗಮನಿಸಿದ್ರೆ ರೀಸೆಂಟ್ ಡೇಸ್ನಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಿದೆ. ನವೆಂಬರ್ 11, ನವೆಂಬರ್ 15, ನವೆಂಬರ್ 16 ಅಂಡ್ ಇವನ್ ನವೆಂಬರ್ 17 ನಿನ್ನೇನು ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ಮೀನ್ಸ್ ಬಿಗ್ ಇನ್ವೆಸ್ಟರ್ಸು ಅವ್ರ ಶೇರ್ನ ಸೆಲ್ ಮಾಡ್ತಿದ್ದಾರೆ. ಇವತ್ತು ನಮಗೆ TPG ಕ್ಯಾಪಿಟಲ್ ಅವರು 2% ಆಫ್ ದ ಶೇರ್ಸ್ನ ನೈಕಾದಲ್ಲಿ ಅವ್ರಿಗಿರೋ ಶೇರ್ಸ್ನ ಸೆಲ್ ಮಾಡಿದ್ದಾರೆ. 2% ಅಂದ್ರೆ ನಿಯರ್ಲಿ 5 crores 40 lakh ಶೇರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. 185 rupees 55 paisa ಆವರೇಜ್ ಪ್ರೈಸ್ನಲ್ಲಿ ಸೆಲ್ ಮಾಡಿದ್ದಾರೆ. ಇದಾದ್ಮೇಲೆ 10,000 crores ಹತ್ರ TPG ಕ್ಯಾಪಿಟಲ್ ಅವರು ರೈಸ್ ಮಾಡ್ತಿದ್ದಾರೆ. ಆ ಥರ ನೋಡಿದ್ರೆ ನಾವು ಈ ಥರ ಸೆಲ್ ಮಾಡ್ತಿದ್ದಾರೆ ಅಂದರೆ ನಾವು ಅದನ್ನು ನೆಗೆಟಿವ್ ಆಗಿ ನೋಡಬೇಕಲ್ವಾ, ನೆಗೆಟಿವ್ ಆಗಿ ನೋಡಬೇಕು. ಆದರೆ ಅವರಿಲ್ಲಿ ಇಟ್ಟಿರುವಂಥ ಫ್ಲೋರ್ ಪ್ರೈಸ್ ನೀವು ಗಮನಿಸಿ 0.6% ಡಿಸ್ಕೌಂಟ್ನಲ್ಲಿ ಫ್ಲೋರ್ ಪ್ರೈಸ್ನಲ್ಲಿ ಇವ್ರು ಕೊಟ್ಟಿದ್ದಾರೆ. ಮೀನ್ಸ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಷನಿಂದ ಜಾಸ್ತಿ ಪ್ರೈಸ್ ಇಲ್ದಿರೋ ಕಾರಣವಾಗಿ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ಪ್ರೈಸು ರೀಸನಬಲ್ ವ್ಯಾಲ್ಯೂಷನ್ ಅನ್ನೋ ಥರ ಸೆಂಟಿಮೆಂಟ್ ಕೊಡುತ್ತೆ. ಇದರಿಂದಾನೇ ನಿನ್ನೆ ಎಸ್ಟರ್ಡೇ ನಡೆದಿರುವಂಥ ಬ್ಲಾಕ್ ಡೀಲ್ನಲ್ಲಿ 1.7 crore ಶೇರ್ಸ್ನ ಕೆನಡಿಯನ್ ಪೆನ್ಷನ್ ಫಂಡ್ ಅವರು ಬೈ ಮಾಡ್ತಾ ಇರೋದು ಅದು ಫರ್ದರ್ ಆಗಿ ಪಾಸಿಟಿವ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿ ಆಕ್ಟ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,200 ಅಂಡ್ ರೆಸಿಸ್ಟೆಂಟು 18,370 ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 42,230. ಅಪ್ಸೈಡ್ ಮಾತ್ರ ನಿಯರ್ ಆಗಿರೋದು 42,600. ಬಟ್ ಇಫ್ ಏನಾದರೂ ಅಬೋವನು ಇಂಪಾರ್ಟೆಂಟ್ ಆಗಿ 42,750ನ ನಾನು ಪರ್ಸನಲ್ ಆಗಿ ಗಮನಿಸ್ತಾ ಇದ್ದೀನಿ. ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಅಂಡ್ ಡೇಟಾ ರೀಸೆಂಟ್ ಟೈಮ್ಸ್ ಅಲ್ಲಿ ಇದ್ದ ಡೇಟಾನೇ ಮೇಂಟೈನ್ ಆಗ್ತಿದೆ. ಡೌನ್ ಸೈಡು 18,200 ಹತ್ರ ಪುಟ್ ರೈಟಿಂಗ್ ಸಿಗ್ನಿಫಿಕೆಂಟ್ ಆಗೇ ಇದೆ ಅಂಡ್ ಇನ್ನೂ ಸ್ಟಿಲ್ ಆ ಲೆವೆಲ್ ಬಿಲೋ ಹೋಗಲ್ಲ ಅಂತ ಮಾರ್ಕೆಟ್ ಅಂತೂ ಪುಟ್ ರೈಟರ್ಸ್ ಬಿಲೀವ್ ಮಾಡ್ತಿದ್ದಾರೆ. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಗಮನಿಸಿರೋದು ಇಂಪಾರ್ಟೆಂಟ್ ಸಪೋರ್ಟ್ 18,000, ಅಪ್ಸೈಡು 18,500. ಈ 500 ಪಾಯಿಂಟ್ ರೇಂಜಲ್ಲೇ ಬಿಟ್ವೀನ್ ಮಾರ್ಕೆಟ್ ಇರತ್ತನ ಹತ್ರ ಕಾಲ್ ಅಂಡ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.